ರಾಜ್ಯದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ತಡೆದು ಪ್ರತಿಭಟನೆಗಳಾಗ್ತಾ ಇದೆ. ರಸ್ತೆ ಕಾಮಗಾರಿ ವಿಳಂಬ ಮತ್ತು ಅವ್ಯವಸ್ಥೆಯನ್ನ ಖಂಡಿಸಿ ಪ್ರತಿಭಟನೆ ಅನ್ನೋ ಮಾಹಿತಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆ ತಡೆದು ಪ್ರತಿಭಟನೆ, ರಸ್ತೆ ಕಾಮಗಾರಿ ವಿಳಂಬ ಮತ್ತು ಅವ್ಯವಸ್ಥೆ ಖಂಡಿಸಿ ಪ್ರತಿಭಟನೆ. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಭಾಗ ಅದು. ಸರ್ಕಾರಿ ವಿದ್ಯಾರ್ಥಿ ವಸತಿ ಶಾಲೆಯ ಮುಂದೆ ಧರಣಿಗೆ ಕುಳಿತ ಅಲ್ಲಿನ ಗ್ರಾಮದ ಗ್ರಾಮಸ್ಥರು ವೈಟ್ ಫೀಲ್ಡ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ರಸ್ತೆ ಕಲ್ಪಿಸುವಂತಹ ರಸ್ತೆಯನ್ನು ತಡೆದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕಳೆದ 7-8 ವರ್ಷಗಳಿಂದ ನಡೆಯುತ್ತಿರುವಂಥ ರಸ್ತೆ ಕಾಮಗಾರಿ ಕನ್ಸ್ಟ್ರಕ್ಷನ್ಗೆ ಕೈ ಹಾಕಿದೆ. KRDCL ಸಂಸ್ಥೆಯಿಂದ ನಡೆಸ್ತಾ ಇರುವಂತಹ ಕಾಮಗಾರಿ ಖಾಸಗಿಯಾದಂತಹ ಕಾಂಟ್ರಾಕ್ಟ್. ಬೂದಿಗೆರೆ ಕ್ರಾಸ್ನಿಂದ ಮೈಲನಹಳ್ಳಿಯವರೆಗೂ ಕೂಡ ರಸ್ತೆಯ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ದಿನನಿತ್ಯ ಸಂಭವಿಸುತ್ತಿರುವ ಅಪಘಾತಗಳಿಂದ ರೋಸಿ ಹೋಗಿರುವಂತಹ ಗ್ರಾಮಸ್ಥರು 2-3 ಬಾರಿ ಪ್ರತಿಭಟನೆ ಮಾಡಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶಗಳು ವ್ಯಕ್ತವಾಗಿದೆ. ಪ್ರತಿಭಟನಾಕಾರರ ಮನ ಒಲಿಸಲು ಪೊಲೀಸರು ಹರಸಾಹಸ. KRDCL ಸ್ಥಳಕ್ಕೆ ಬಂದು ಪರಿಹಾರ ಸೂಚಿಸುವವರೆಗೂ ಧರಣಿ ಬಿಡೋದಿಲ್ಲ ಎಂದ ಗ್ರಾಮಸ್ಥರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯನ್ನು ತಡೆದು ಈಗಾಗಲೇ ಗ್ರಾಮಸ್ಥರ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಏರ್ಪೋರ್ಟ್ ಭಾಗದಲ್ಲಿ ವಸತಿ ಶಾಲೆಗಳಿದ್ದಾವೆ. ಅದಕ್ಕೆ ಎದುರಾದಂತಹ ಸ್ಥಳದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಡೆಯೋದಕ್ಕೆ ಶುರುವಾಗಿ ತಿಂಗಳುಗಳು ಕಳೆಯಿತು. ಆದರೆ ಅದರ ಅರ್ಧ ಭಾಗನಾದರೂ ಕಂಪ್ಲೀಟ್ ಆಗಬೇಕಲ್ವಾ? ಆ ಕಂಪ್ಲೀಟ್ ಆಗದೇ ಇರತಕ್ಕಂತಹ ಕಾಮಗಾರಿಯ ವಿರುದ್ಧ ಜನಾಕ್ರೋಶಗಳು ಶುರುವಾಗಿದ್ದಾವೆ. ಕಾಮಗಾರಿ ಶುರು ಮಾಡ್ತೀರಿ, ಖಾಸಗಿ ಏಜೆಂಟ್ಗಳಿಗೂ ಖಾಸಗಿ ಕಾಂಟ್ರಾಕ್ಟರ್ಗಳಿಗೂ ಕೊಡ್ತೀರಿ. ಬಿಲ್ ಮಂಜೂರು ಮಾಡೋದು ಸರ್ಕಾರವೇ. ಆ ಬಿಲ್ ಮಂಜೂರು ಮಾಡೋದಕ್ಕೂ ಕೂಡ ಕೆಲವೊಂದು ಪ್ರೊಸೀಜರ್ಗಳಿದೆ. ಮೊದಲ ಹಂತದ ಬಿಲ್ ಮಂಜೂರು ಆಗಬೇಕು ಅಂದರೆ 20% ಕಾಮಗಾರಿ ಕಂಪ್ಲೀಟ್ ಆಗಿರಬೇಕು. ಎರಡನೇ ಬಿಲ್ ಮಂಜೂರಾಗಬೇಕು ಅಂದರೆ 40% ಕಾಮಗಾರಿ ಕಂಪ್ಲೀಟ್ ಆಗಿರಬೇಕು. ನಿಮ್ಮ ಯೋಗ್ಯತೆಗೆ ಕಂಪ್ಲೀಟ್ ಆಗಿರೋ ಕಾಮಗಾರಿ ಎಷ್ಟು? ಸರ್ಕಾರದ ಬೊಕ್ಕಸದಿಂದ ಹಣವನ್ನು ಪಡೀತೀರಿ, ಕಾಂಟ್ರಾಕ್ಟರ್ಗಳಿಗೆ ಹಣ ನೀಡ್ತೀರಿ, ಇನ್ನು ಅದರಲ್ಲೂ ಕೂಡ ಕಮಿಷನ್ ಹೊಡಿತಾರೆ ಅನ್ನೋ ಆರೋಪ ಇದೆ. ಈ ಎಲ್ಲದರ ನಡುವೆಯೂ ಕೂಡ ಜನಸಾಮಾನ್ಯರನ್ನು ಯಾಕೆ ಬಲಿ ಮಾಡ್ತೀರಿ? ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಂತೆ ವಿದೇಶಿಗರು ಬೆಂಗಳೂರನ್ನು ನೋಡಬಹುದಾದಂಥ ಒಂದು ಸ್ಥಳ ಅದು. ಅವರ ಮುಂದೆ ಭಾರತದ ಅಥವಾ ರಾಜ್ಯದ ಮಾನ ಕಳೀತೀರಿ ಅನ್ನುವುದಾದರೆ ನಿಮಗಿರ್ತಕ್ಕಂತಹ ರಾಜ್ಯದ ಮೇಲಿನ ಕಾಳಜಿ, ನಿಮಗಿರ್ತಕ್ಕಂತಹ ಜನಪರ ಕಾಳಜಿ, ನಿಮಗಿರ್ತಕ್ಕಂತಹ ಅಭಿವೃದ್ಧಿಯ ಕಾಳಜಿ ಎಷ್ಟು ಅನ್ನೋದು ಜನ ಈಗಾಗಲೇ ಲೆಕ್ಕಾಚಾರ ಹಾಕಿಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನಾಕ್ರೋಶಗಳು ಕೂಡ ವಿಮಾನ ನಿಲ್ದಾಣದ ಸನಿಹ ವ್ಯಕ್ತವಾಗಿದೆ. ಪರ್ಮಿಷನ್ ಕೊಟ್ಟಿಲ್ಲ. ನಮ್ದು ದಯಮಾಡಿ ತೆಗೀರಿ. ಪಬ್ಲಿಕ್ ಸರ್ ಈಗ ಏನ್ ಮಾಡೋದು ಸರ್? ಸರ್ ಬರ್ಲಿ ಸರ್, ಏನ್ ಮಾಡೋದು? ಈಗ
ಮಾತಾಡಿ ನಿಮ್ಮ ಹೋರಾಟ ಪೊಲೀಸರಿಂದ ಏನಾದ್ರು ಸಮಸ್ಯೆ ಆಗಿದೆ ಹೇಳಿ, ನಾವು ಅಟೆಂಡ್ ಮಾಡ್ತೀವಿ. ಈಗ ನಾವು ಹೇಳ್ತೀವಿ ಕೇಳಿ, KRDCL ಬರ್ತಾ ಇದಾರೆ, ತಹಶೀಲ್ದಾರ್ ಬರ್ತಾ ಇದಾರೆ. ನೀವು ಅದುವರೆಗೂ ನಿಮ್ಗೆ ಏನು ಸ್ಪೀಚ್ ಇದೆ, ಏನೇನು ಸಮಸ್ಯೆ ಇದೆ ಮಾತಾಡ್ತಾ ಇರಿ. ಅವ್ರು ಬಂದ ಮೇಲೆ ಅವ್ರು ನಿಮ್ಗೆ ಏನ್ ಸ್ಪಂದನೆ ಕೊಡ್ತಾರೆ, ಏನ್ ಕೊಡಲ್ಲ. ಆಮೇಲೆ ನಿಮ್ ಹೋರಾಟನ ನೀವು ಯಾವ ತರ ಡಿಸೈಡ್ ಮಾಡ್ತೀವಿ ಮಾಡಿ. ದಯಮಾಡಿ ಸಾರ್ವಜನಿಕರು ಏರ್ಪೋರ್ಟ್ಗೆಲ್ಲ ಹೋಗ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ. ನಿಮ್ಗೆ ಅನುಕೂಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.